ಧನ್ಯವಾದಗಳು. ಈಗ ಶ್ರೀ ರಾಹುಲ್ ಉಪ್ಪಾರ್ ಅವರು ವೇದಿಕೆಗೆ ಬರಬೇಕು, ತಮ್ಮ ಕವನ ವಾಚನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಾವ್ಯ ಅಮೃತಕ್ಕೆ ಹಾರುವ ಗರುಡ ಎಂಬ ದ.ರಾ. ಬೇಂದ್ರೆಯವರ ಸಾಲುಗಳನ್ನು ಮನದಾಳದಲ್ಲಿ ಸ್ಮರಿಸುತ್ತಾ ನನ್ನ ಕವನದ ಶೀರ್ಷಿಕೆ ಬಾವೊಮ್ಮೆ ಕೊಂಗೊಳಿಸು. ವಜ್ಜೆಯಾದ ಮನದಿ ಗೆಜ್ಜೆ ನೀನಾದ ಕೇಳಲು ಬಂದೆ, ಮೆಚ್ಚಿ ಸುಳಿಯೊಮ್ಮೆ ಕಣ್ಣ ಮುಂದೆ ಸುಳಿದು ಸೂಸುವ ತಂಗಾಳಿಯಂಗೆ. ಕಿಂಕಣಿಸುವ ಗೆಜ್ಜೆ ಕಾಲ್ಗಳಿಂದ ಹೆಜ್ಜೆ ನೀಡೊಮ್ಮೆ, ಹೃದಯ ರಂಗದ ಮೇಲೆ ನೀನಾದದ ನುಪುರ ಸಂಕಲೆಗಳ ಬೇಡಿಕೆಯಲ್ಲಿ ಮೈಮನಗಳ ಸಿಲುಕಿಸವೆ. ನಿಲ್ಲದಿರು ಬಳಿ ಸಾರೊಮ್ಮೆ ನೀ ಮುಡಿದ ಕುಸುಮದ ಸೌಗಂಧಕ್ಕೆ ಶರಣೆನ್ನುವೆ, ಹರಣವ ಒಪ್ಪಿಸುವೆ ಮೆಚ್ಚಿ ಸೋತು ಶರಣಾಗುವೆ. ಆಗಾಗ ನನ್ನತ್ತ ಗಮನಿಸೊಮ್ಮೆ, ನಿನ್ನ ಕಣ್ಣೋಟದ ಆಳದಲ್ಲಿ ಈಜಾಡಿ ತಣಿಯುವೆ, ಕಾಡಿಗೆಯ ಕೋಟೆಯಲ್ಲಿ ಅಜೀವ ಬಂಧಿನಿಯಾಗುವೆ. ಗಜಗಮನೆಯಾಗಿ ನಡೆದಾಡೊಮ್ಮೆ ನಿನ್ನ ಬಳುಕು ಹೆಜ್ಜೆಗಳ ಲಯವಿಡಿದು ಸಂಚಾರ ಮಾಡುವೆ, ಸೂಕ್ತ ಜನ್ಮದಲ್ಲಿ ಅನಂತ ಪದಿಗಳ ತುಡಿಯುವೆ. ನೀನಿದ್ದರೆ ನಿಜವಾಗಿ ಬಾವೊಮ್ಮೆ, ಎಲ್ಲಕ್ಕಿಂತ ಹೆಚ್ಚಾಗಿ ಭಾವಿಸುತ್ತಾ ವಿಹರಿಸುವೆ, ನಿನ್ನ ಸಾಂಗತ್ಯದಲ್ಲಿ ಶಾಂತಿಯ ಬಾಳ ವಿಧಾನ ತೋರಿಸುವೆ. ಮರುಗಿ ಸಹಾಯ ಹಸ್ತ ಚಾಚೊಮ್ಮೆ, ನಿನ್ನಯ ನಿತ್ಯ ಆರಾಧಿಸುತ್ತಾ ಫಲ